ಎಕ್ಸಿಬಿಷನ್ ಇದು ನಡೀತಾ ಇರೋದು ಕೆಂಗೇರಿಲಿ. ಇಲ್ಲಿ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಎಂಗೇಜ್ ಆಗಿರೋಕೆ ಏನೇನೆಲ್ಲ ಬೇಕು ಎಲ್ಲ ರೀತಿಯ ವಸ್ತು ಪ್ರದರ್ಶನ ಇಲ್ಲಿ ಕೂಡ ನಡೀತಾ ಇದೆ. ಇಲ್ಲಿ ಬಂದ್ರೆ ನಿಮ್ಮ ಮಕ್ಕಳು ಖಂಡಿತ ನಿಮ್ಮ ಜೊತೆಗೆ ಮನೆಗೆ ವಾಪಸ್ ಬರಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಯಾವ ಥರ ಕಲರ್ಫುಲ್ ಲೈಟಿಂಗ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂದರೆ, ನಾನು ಅವಾಗಲೇ ಹೇಳಿದೆ ಒಂದ್ಸಲ ನಿಮ್ಮ ಮಕ್ಕಳು ಜೊತೆ ಬಂದರೆ ನಿಮ್ಮ ಮಕ್ಕಳು ಮನೆಗೆ ವಾಪಸ್ ಬರೋಕ್ಕೆ ಕೇಳೋದೇ ಇಲ್ಲ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಕ್ಕಳಿಗೆ ಇತ್ತೀಚೆಗೆ ಅವತಾರ್ ಮೂವೀಸ್ ತುಂಬ ಇಷ್ಟ ಆಗ್ತಿದೆ. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ಇಡೀ ಫ್ಯಾಮಿಲಿ ಬಂದು ಸಂಜೆ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹೇಗಿದ್ರು ಬೇಸಿಗೆಗಾಲ ಮನೇಲಿ ಕೂತು ಬೋರ್ ಆಗಿರುತ್ತೆ. ಸಂಜೆ ಒಂದು ರೌಂಡ್ ಬಂದರೆ ವಾಕಿಂಗು ಆಗುತ್ತೆ, ಜೊತೆಗೆ ಮೆಂಟಲ್ ಪೀಸ್ ಕೂಡ ಸಿಗುತ್ತೆ. ಅಂದಮೇಲೆ ಮತ್ತೆ ತಡ ಬನ್ನಿ ಅವತಾರ್ ಎಕ್ಸಿಬಿಷನ್ಗೆ. ಎಲ್ಲಿ ಅಂತೀರಾ? ಕೆಂಗೇರಿಲಿ. ಇಲ್ಲಿ ನೋಡ್ಬೋದು ಅವತಾರ್ ಕ್ಯಾರೆಕ್ಟರ್ದು ಒಂದು ಫೀಮೇಲ್ ಕ್ಯಾರೆಕ್ಟರ್ ಹೇಗೆಲ್ಲ ಬಾಡಿ ಶೇಕಿಂಗ್ ಇದೆ, ಯಾವ ಥರ ಅವತಾರ್ ಕ್ಯಾರೆಕ್ಟರ್ನ ನಾವು ಟಿವಿ ನೋಡಿರ್ತೀವಿ ಅದೇ ರೀತಿ ಇಲ್ಲೂ ಕೂಡ ರಿಯಲ್ ಆಗಿದೆ. ಬರೀ ವಸ್ತುಗಳು ಮಾತ್ರ ಇಲ್ಲ, ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ. ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಕಡೆ ಬಂದರೆ ನಮ್ಮ ಹುಡುಗಿರ್ ಸೆಕ್ಷನ್ನು. ಇಲ್ಲಿ ನಿಮಗೆ ಕಿವಿ ಓಲೆ, ಸ್ಟಿಕ್ಕರು, ನಿಮಗೆ ಬೇಕಾಗಿರುವಂಥ ಡ್ರೆಸ್ಸಿಂಗ್ ಮ್ಯಾಚಿಂಗ್, ಇಯರಿಂಗ್ಸ್, ರಬ್ಬರ್ ಬ್ಯಾಂಡ್ಗಳು ಪ್ರತಿಯೊಂದು ಸಿಗುತ್ತೆ. ಕ್ಲಿಪ್ಸಿಂದ ಹಿಡಿದು ಎಲ್ಲ ರೀತಿಯ ವಸ್ತುಗಳು ಕೂಡ ಇದೆ. ಸೊ 20 ರೂಪೀಸ್ಗೆ ನಿಮ್ಮ ಕಿಚನ್ಗೆ ಯಾವ್ಯಾವ ರೀತಿ ಐಟಮ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಪ್ಲೇಟ್ಸ್ ಇರ್ಬೋದು, ಗ್ಲಾಸ್ಗಳಿರ್ಬೋದು, ಹಾಗೆ ಕಾಫಿ ಕಪ್ ಇರ್ಬೋದು, ಯಾವ್ಯಾವ ರೀತಿ ಲೋಟಗಳಿರ್ಬೋದು ಎಲ್ಲದೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಮೇಡಮ್ 5:30 10 ಗಂಟೆ ಇರ್ತದೆ. 10 ಗಂಟೆ ತನಕ. ಸೊ ಪ್ರತಿಯೊಂದು ಸ್ಟಾಲ್ ಕೂಡ ಓಪನ್ ಇರುತ್ತೆ. ಪ್ರತಿಯೊಂದು ಸ್ಟಾಲ್ ಇದೆ, ಮತ್ತೆ ಫ್ಯಾನ್ಸಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಪಿಕಲ್ಸ್ ಇದೆ, ಮತ್ತೆ ಹುಡುಗಿರಿಗೆ ಡ್ರೆಸ್ ಆಗಿರ್ಬೋದು, ಎನಿ ಒನ್ ಫುಡ್ ಸ್ಟಾಲ್ಸ್ ಇರ್ತದೆ. ಸರ್ ಬರೀ ವೀಕೆಂಡ್ ಅಲ್ಲಿ ಮಾತ್ರ, ವೀಕ್ ಡೇಸ್ ಅಲ್ಲೂ ಇರುತ್ತೆ ಸರ್? ಮೇಡಮ್ ಎಲ್ಲ ಡೇಸು ಕಂಟಿನ್ಯೂ ಇರ್ತದೆ. 50 ದಿನ ಕಂಟಿನ್ಯೂ ಆಗಿರ್ತದೆ ಮೇಡಮ್. ಕೆಂಗೇರಿ ಬಸ್ ಸ್ಟಾಪ್ ಹತ್ರನೇ ಇರೋದು ಇದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಟರ್ನವಲ್ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು. ನಮಸ್ಕಾರ ಬೆಂಗಳೂರು. ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಶುರು ಆಯಿತು. ಮಕ್ಕಳು ಟಿವಿ ಮೊಬೈಲ್ನ ಬಿಟ್ಟು ಎದ್ದೇಳ್ತಾನೆ ಇಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಇರುತ್ತೆ. ಇದನ್ನ ಹೇಗಪ್ಪ ತಪ್ಪಿಸೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅದಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಏನು ಅಂತೀರಾ? ಅವತಾರ್ ಎಕ್ಸಿಬಿಷನ್ ಇದು ನಡೀತಾ ಇರೋದು ಕೆಂಗೇರಿಲಿ. ಇಲ್ಲಿ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಎಂಗೇಜ್ ಆಗಿರೋಕೆ ಏನೇನೆಲ್ಲ ಬೇಕು ಎಲ್ಲ ರೀತಿಯ ವಸ್ತು ಪ್ರದರ್ಶನ ಇಲ್ಲಿ ಕೂಡ ನಡೀತಾ ಇದೆ. ಇಲ್ಲಿ ಬಂದರೆ ನಿಮ್ಮ ಮಕ್ಕಳು ಖಂಡಿತ ನಿಮ್ಮ ಜೊತೆಗೆ ಮನೆಗೆ ವಾಪಸ್ ಬರಲ್ಲ. ಬರೀ ಮಕ್ಕಳಿಗೆ ಮಾತ್ರ ಅಂತ ಯೋಚನೆ ಮಾಡ್ತಿದ್ರಾ? ಇಲ್ಲ ರೀ, ಇಡೀ ಫ್ಯಾಮಿಲಿ ಬಂದು ಸಂಜೆ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹೇಗಿದ್ರು ಬೇಸಿಗೆಗಾಲ ಮನೇಲಿ ಕೂತು ಬೋರ್ ಆಗಿರುತ್ತೆ. ಸಂಜೆ ಒಂದು ರೌಂಡ್ ಬಂದರೆ ವಾಕಿಂಗು ಆಗುತ್ತೆ, ಜೊತೆಗೆ ಮೆಂಟಲ್ ಪೀಸ್ ಕೂಡ ಸಿಗುತ್ತೆ. ಅಂದಮೇಲೆ ಮತ್ತೆ ತಡ ಬನ್ನಿ ಅವತಾರ್ ಎಕ್ಸಿಬಿಷನ್ಗೆ. ಎಲ್ಲಿ ಅಂತೀರಾ? ಕೆಂಗೇರಿಲಿ. ಹಾಗಿದ್ಮೇಲೆ ಇಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ಅಂದ್ಕೊಂತೀರಾ? ಸೊ ಇಲ್ಲಿ ಯಾವ್ಯಾವ ಥರ ಇದೆ, ಏನೆಲ್ಲ ನಡೀತಾ ಇದೆ, ಮಕ್ಕಳು ಯಾವ ಥರ ಎಂಗೇಜಿಂಗ್ ಆಗಿರ್ತಾರೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ನನ್ನ ಫಾಲೋ ಮಾಡಿ. ಎಕ್ಸಿಬಿಷನಲ್ಲಿ ಏನೇನಿದೆ ಅಂತ ಕ್ಯೂರಿಯಾಸಿಟಿ ಆಗ್ತಾ ಇದೆಯಾ? ಬನ್ನಿ ನಾನು ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಯಾವ ಥರ ಕಲರ್ಫುಲ್ ಲೈಟಿಂಗ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂದರೆ, ನಾನು ಅವಾಗಲೇ ಹೇಳಿದೆ ಒಂದ್ಸಲ ನಿಮ್ಮ ಮಕ್ಕಳು ಜೊತೆ ಬಂದರೆ ನಿಮ್ಮ ಮಕ್ಕಳು ಮನೆಗೆ ವಾಪಸ್ ಬರೋಕ್ಕೆ ಕೇಳೋದೇ ಇಲ್ಲ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಕ್ಕಳಿಗೆ ಇತ್ತೀಚೆಗೆ ಅವತಾರ್ ಮೂವೀಸ್ ತುಂಬ ಇಷ್ಟ ಆಗ್ತಿದೆ. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಬಂದರೆ ನೀವು ಯಾವುದೋ ಒಂದು ಹೊಸ ಜಗತ್ತಿಗೆ ಬಂದಿದ್ದೀರಾ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಲೈಟಿಂಗ್ಸ್ ನೋಡ್ಬೋದು, ಯಾವುದೋ ಬೇರೊಂದು ಗ್ರಹಕ್ಕೆ ಹೋಗಿದ್ದೀವೇನೋ, ಭೂಮಿ ಬಿಟ್ಟು ಬೇರೆ ಗ್ರಹದಲ್ಲಿ ಇದೀವೇನೋ ಅನ್ನೋಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ನಿಮ್ಮ ಮಕ್ಕಳು ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಅವತಾರ್ ಕ್ಯಾರೆಕ್ಟರ್ದು ಒಂದು ಫೀಮೇಲ್ ಕ್ಯಾರೆಕ್ಟರ್ ಹೇಗೆಲ್ಲ ಬಾಡಿ ಶೇಕಿಂಗ್ ಇದೆ, ಯಾವ ಥರ ಅವತಾರ್ ಕ್ಯಾರೆಕ್ಟರ್ನ ನಾವು ಟಿವಿ ನೋಡಿರ್ತೀವಿ ಅದೇ ರೀತಿ ಇಲ್ಲೂ ಕೂಡ ರಿಯಲ್ ಆಗಿದೆ. ಸೊ ಒಂದು ಪ್ಲಾನೆಟ್ಸ್ ಇರ್ಬೋದು, ಅವತಾರ್ ಕ್ಯಾರೆಕ್ಟ್ರಲ್ಲಿ ಬರುವಂಥ ಪ್ಲಾನೆಟ್ಸ್ ಇರ್ಬೋದು, ಯಾವ್ಯಾವ ರೀತಿ ಬೇಕೋ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಇಲ್ಲಿ ಬಂದರೆ ಕೂಡ ಮಕ್ಕಳು ಮೈಂಡ್ ಕಂಪ್ಲೀಟಾಗಿ ಟಿವಿ ಮೊಬೈಲ್ನ ಮರ್ತೇ ಬಿಡ್ತಾರೆ. ತಮ್ಮ ಸಮ್ಮರ್ ಹಾಲಿಡೇಸ್ ಮೆಮೊರೀಸಲ್ಲಿ ಇದು ಕೂಡ ಆಡ್ ಆನ್ ಆಗುತ್ತೆ. ಮಕ್ಕಳನ್ನ ಪಾರ್ಕು ಫಾರೆಸ್ಟಿಗೆ ಕರ್ಕೊಂಡು ಹೋದಾಗ ಬರೀ ಗ್ರೀನ್ ಟ್ರೀ ನೋಡಿರ್ತಾರೆ. ಆದರೆ ನಮ್ಮ ಅವತಾರ್ ಎಕ್ಸಿಬಿಷನಲ್ಲಿ ಪಿಂಕ್ ಟ್ರೀ ಇದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಹಾಗೆ ಮಕ್ಕಳಿಗೆ ನೀರಂದ್ರೆ ಇಷ್ಟ. ಒಂದು ಫಾಲ್ಸ್ ಫೀಲ್ ಬರಬೇಕು ಅಂತಾನೆ ನಮ್ಮ ಎಕ್ಸಿಬಿಷನಲ್ಲಿ ಈ ಥರ ಸೆಟಪ್ ಮಾಡಿದ್ದಾರೆ.
ಇಲ್ಲಿ ಇದ್ಕೊಂಡು ಆರಾಮಾಗಿ ಮಕ್ಕಳು ನೋಡ್ತಾ ಇದ್ರೆ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ, ಒಂದು ಫಾಲ್ಸ್ ರೀತಿ ಯಾವುದೋ ಲೋಕದಲ್ಲಿ ಬೇರೆ ಲೋಕದಲ್ಲಿ ಫಾಲ್ಸ್ ಇದೆ ಅನ್ನೋ ಥರ ಫೀಲ್ ಕೊಡೋಕ್ಕೋಸ್ಕರನೇ ಎಕ್ಸಿಬಿಷನಲ್ಲಿ ಈ ಥರ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ, ಇಲ್ಲಿ ಯಾವ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ, ಹಾಗೆ ನೀರು ಯಾವ ಥರ ಬೀಳ್ತಾ ಇದೆ, ಮಕ್ಕಳಿಗೆ ಒಂದು ಫಾಲ್ಸ್ ಎಫೆಕ್ಟನ್ನು ಕೊಡಬೇಕು, ಮಕ್ಕಳು ಅದನ್ನು ಎಂಜಾಯ್ ಮಾಡಬೇಕು, ಎಂಗೇಜ್ ಆಗಬೇಕು ಅಂತಲೇ ಕಂಪ್ಲೀಟಾಗಿ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಅವತಾರ್ ಕ್ಯಾರೆಕ್ಟರ್ನ ಅಲ್ಲಲ್ಲಿ ಇಟ್ಟಿರೋದ್ರಿಂದ ಮಕ್ಕಳು ಅವತಾರ್ ಲೋಕಕ್ಕೆ ಬಂದಿದ್ದೀವಿ ಅನ್ನೋಷ್ಟು ಖುಷಿ ಪಡ್ತಾರೆ. ನಿಮ್ಗೆ ಇಲ್ಲಿ ನೀರು ಸೌಂಡಿನ ಕೇಳಿಸ್ತಾ ಇರ್ಬೋದು. ಇದು ಯಾವುದೇ ರೀತಿಯ ಫೇಕ್ ವಾಟರ್ ಅಥವಾ ಬರೀ ಸೆಟಪ್ಪಿಗೆ ಇಟ್ಟಿದ್ದಾರೆ, ಕಂಪ್ಯೂಟರ್ ಸೆಟ್ಟಿಂಗ್ ಅಂತ ಅನ್ಕೋಬೋದು ನೀವು. ಇಲ್ಲ, ರಿಯಲ್ ವಾಟರಲ್ಲಿ ವಾಟರ್ ಫಾಲ್ಸ್ನ ಮಾಡಿರೋದು. ಕಂಪ್ಲೀಟ್ ವಾಟರ್ ಫಾಲ್, ರಿಯಲ್ ವಾಟರ್ ಫಾಲ್ ಎಫೆಕ್ಟ್ ಬೇಕು, ಒಂದು ಜಂಗಲ್ ಎಫೆಕ್ಟ್ ಬೇಕು ಅನ್ನೋದಕ್ಕೆ ಈ ಥರ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಇದು ಖುಷಿ ಕೊಡುತ್ತೆ. ಹಾಗೆ ಇಲ್ಲಿ ಕೂಡ ಅವತಾರ್ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ನ ನಿಮ್ಮ ಮಕ್ಕಳು ಕಾರ್ಟೂನ್ ಚಾನಲ್ ನೋಡಿರ್ತಾರೆ, ಅವತಾರ್ ಮೂವಿಗಳಲ್ಲಿ ನೋಡಿರ್ತಾರೆ. ಆ ಕ್ಯಾರೆಕ್ಟರ್ ರಿಯಲ್ ಆಗಿದೆ ಅಂತ ಅಂದಾಗ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೋದು. ಇಲ್ಲಿ ಬಂದರೆ ಬರೀ ಎಕ್ಸಿಬಿಷನ್ ಮಾತ್ರ ಇದೆ, ಮತ್ತೇನಪ್ಪ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಬರೀ ಎಕ್ಸಿಬಿಷನ್ ಅಲ್ಲ, ನಿಮಗೆ ಬೇಕಾಗಿರೋಂಥ ವಸ್ತುಗಳು ನಿಮ್ಮ ಬಜೆಟಿಗೆ ತಕ್ಕನಾಗಿರುವಂಥ ವಸ್ತುಗಳು ಸಿಗುತ್ತೆ. ಬರೀ ಹೆಣ್ಮಕ್ಳಿಗೆ ಕಿವಿ ಓಲೆ ಹಾಗೆ ಬಟ್ಟೆ ಮಾತ್ರ ಅಂದ್ಕೊಂಡ್ರ? ಇಲ್ಲ ರೀ, ನಿಮ್ಮ ಮನೆಗೆ ಯಾವ್ಯಾವ ರೀತಿ ವಸ್ತುಗಳು ಬೇಕು, ಹಾಗೆ ಕಮ್ಮಿ ಪ್ರೈಸಲ್ಲಿ ಹುಡುಕ್ತಾ ಇದ್ರೆ ಚಿಕ್ಕ ಪುಟ್ಟ ಕಿಚನ್ ಐಟಮ್ಸ್ಗಳು, ಬಾಟಲ್ಸ್ಗಳು ಹುಡುಕ್ತಾ ಇದ್ರೆ ನಿಮಗೆ ಇಲ್ಲಿ ಬಂದರೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನಿದೆ ಅಂತ ಹೇಳಿ. ಹಾಗೆ ಅಷ್ಟೇ ಅಲ್ಲ, ಬರೀ ವಸ್ತುಗಳು ಮಾತ್ರ ಇಲ್ಲ, ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ. ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈ ಕಡೆ ಬಂದರೆ ನಮ್ಮ ಹುಡುಗಿರ್ ಸೆಕ್ಷನ್ನು. ಇಲ್ಲಿ ನಿಮಗೆ ಕಿವಿ ಓಲೆ, ಸ್ಟಿಕ್ಕರು, ನಿಮಗೆ ಬೇಕಾಗಿರುವಂಥ ಡ್ರೆಸ್ಸಿಂಗ್ ಮ್ಯಾಚಿಂಗ್, ಇಯರಿಂಗ್ಸ್, ರಬ್ಬರ್ ಬ್ಯಾಂಡ್ಗಳು ಪ್ರತಿಯೊಂದು ಸಿಗುತ್ತೆ. ಕ್ಲಿಪ್ಸಿಂದ ಹಿಡಿದು ಎಲ್ಲ ರೀತಿಯ ವಸ್ತುಗಳು ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ರೀತಿ ವಸ್ತುಗಳು ಇದ್ದಾವೆ, ಥಿಂಗ್ಸ್ ಹೇಗಿದೆ, ಹಾಗೆ ಪ್ರೈಸ್ನೂ ಕೂಡ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಮ್ಮಿ ಬೆಲೆಗೆ ಯಾವ್ಯಾವ ರೀತಿ ವಸ್ತುಗಳು ಸಿಗುತ್ತೆ ಅಂತ. ಹಾಗೆ ನೀವು ಈ ಕಡೆ ಬಂದರೆ ನಿಮ್ಮ ಮನೆಗೆ, ನಿಮ್ಮ ಕಿಚನ್ ಚಂದ ಕಾಣಿಸೋಕ್ಕೋಸ್ಕರ ಕಿಚನ್ ಐಟಮ್ಸ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು. ಸೊ 20 ರೂಪೀಸ್ಗೆ ನಿಮ್ಮ ಕಿಚನ್ಗೆ ಯಾವ್ಯಾವ ರೀತಿ ಐಟಮ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಪ್ಲೇಟ್ಸ್ ಇರ್ಬೋದು, ಗ್ಲಾಸ್ಗಳಿರ್ಬೋದು, ಹಾಗೆ ಕಾಫಿ ಕಪ್ ಇರ್ಬೋದು, ಯಾವ್ಯಾವ ರೀತಿ ಲೋಟಗಳಿರ್ಬೋದು, ಎಲ್ಲದೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಫ್ಲೋರ್ ಮ್ಯಾಟ್ಸ್ ಪ್ರತಿಯೊಂದು ಕೂಡ ನಿಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ಊಟಕ್ಕೆ ಸೈಡ್ಸ್ ಕೂಡ ಸಿಗುತ್ತೆ. ಇಲ್ಲಿ ಹಪ್ಪಳ, ಸಂಡಿಗೆ, ರಾಜಸ್ಥಾನಿ ಹಪ್ಪಳಗಳು ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ರೂಮ್ ಕೂಡ ಚೆನ್ನಾಗಿ ಕಾಣಿಸೋದಕ್ಕೆ ರೂಮ್ ಡೆಕೋರ ಐಟಮ್ಗಳಿರ್ಬೋದು. ಹಾಗೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಮಜಾ ಇರುತ್ತಾ? ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಕೈಂಡ್ ಆಫ್ ಉಪ್ಪಿನಕಾಯಿ ಕೂಡ ನಮ್ಮ ಎಕ್ಸಿಬಿಷನಲ್ಲಿ ಸಿಗುತ್ತೆ. ಸೊ ಮಕ್ಕಳನ್ನ ಕರ್ಕೊಬಂದ್ಮೇಲೆ ಹಾಗೆ ಹೋಗೋಕ್ಕಾಗುತ್ತಾ? ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕಲ್ವಾ? ಅದಕ್ಕೆ ಮಕ್ಕಳಿಗೆ ಬೇಕಾಗಿರುವಂಥ ಆಟಿಕೆಗಳು ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ. ಈಗಂತೂ ಡ್ರೈ ಫ್ರೂಟ್ಸ್ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ನಂಗೆ ಗೊತ್ತಿದೆ. ಇಲ್ಲಿ ಕೂಡ ಬಂದರೆ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಹಾಗೆ ಈವ್ನಿಂಗ್ ಟೈಮ್ ಆಯಿತು ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತಾ? ಸಮ್ಟೈಮ್ಸ್ ಮಾಡೋಕೆ ಕೂಡ ಮೈ ಭಾರ ಅನಿಸುತ್ತೆ, ಯಾರಪ್ಪ ಮಾಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ಬಂದರೆ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಸೊ ಹಾಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಬಟ್ಟೆಗಳು ಕೂಡ ಸಿಗುತ್ತೆ ಇಲ್ಲಿ. ಸೊ ಹಾಗೆ ಮೊಬೈಲಿಗೆ ಒಂದು ಬ್ಯೂಟಿಫುಲ್ ಬ್ಯಾಕ್ ಕೇಸ್ ಕೂಡ ಹುಡುಕ್ತಾ ಇದ್ರೆ, ಸೊ ಅದು ಕೂಡ ನಮ್ಮ ಎಕ್ಸಿಬಿಷನಲ್ಲಿ ಇದೆ. ಮಕ್ಕಳಿಗೆ ಬೇಕಾಗಿರುವಂಥ ವಸ್ತುಗಳು, ಬಲೂನ್ಸ್ಗಳು, ಡಿಫ್ರೆಂಟ್ ಅನಿಮಲ್ ಬಲೂನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಗೇಮ್ಸು, ದೊಡ್ಡವ್ರಿಗೂ ಗೇಮ್ಸ್ ಇದೆ. ಯಾವ ಗೇಮು ಅಂತೀರಾ? ನಿಮ್ಮ ಲೆಗ್ ಚೆಕ್ ಮಾಡುವಂಥ ಗೇಮ್ಸ್ಗಳು.
ಈಗ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನವೀನ್ ಅವರು. ಬನ್ನಿ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಎಷ್ಟು ದಿನ ಇರುತ್ತೆ ಸರ್ ಈ ಎಕ್ಸಿಬಿಷನ್? 50 ದಿನ ಇರುತ್ತೆ ಮೇಡಮ್. 50 ದಿನ ಇರುತ್ತೆ. ಇಲ್ಲಿ ಬಂದ್ರೆ ಮಕ್ಕಳು ಯಾವ ತರ ಎಂಗೇಜಿಂಗ್ ಆಗಿರ್ತಾರೆ, ಪೇರೆಂಟ್ಸ್ ಎಷ್ಟು ರಿಲೀಫ್ ಆಗಿರ್ಬೋದು ಸರ್ ಮಕ್ಕಳನ್ನ ಕರ್ಕೊ ಬಂದ್ರೆ? ಮೇಡಮ್ ಫುಲ್ಲು ಅವತಾರ ಸೆಟಪ್ ಮಾಡಿದ್ದಾರೆ, ಅವತಾರನೇ ಸೃಷ್ಟಿ ಮಾಡಿದ್ದಾರೆ ಕೆಂಗೇರಿಲಿ. ಮತ್ತು ಮಕ್ಕಳಿಗೆ 15 ರೈಡ್ಸ್ ಇದೆ, ಶಾಪಿಂಗ್ ಇರುತ್ತೆ, ಗೇಮ್ಸ್ ಇರುತ್ತೆ, ಮತ್ತು ತಿನ್ನೋಕ್ಕೆ ಫುಡ್ ಎನಿ ಒನ್ ಫುಡ್ ಇರ್ತದೆ. ಚಿರ್ಮುರಿ ಆಗಿರ್ಬೋದು, ಟು ಸ್ಟಾರ್ ಆಗಿರ್ಬೋದು, ಪಾನಿಪುರಿ, ಹಪ್ಪಳ, ಎನಿ ಒನ್ ಐಟಮ್ ಇರ್ತದೆ ಮೇಡಮ್. ಸರ್ ಇನ್ನು ಎಷ್ಟು ದಿನ ಇಡಬೇಕು ಎಕ್ಸಿಬಿಷನ್ ಅಂತ ಇದ್ದೀರಾ ಸರ್? ಮೇಡಮ್ ಇವಾಗ 2 days ಆಗಿದೆ, ಇನ್ನು 48 ದಿನ ಇರುತ್ತೆ ಮೇಡಮ್ ಕಂಪಲ್ಸರಿ. ಇನ್ನು 48 ದಿನ ಇರುತ್ತೆ, ಕಂಟಿನ್ಯೂ ಇರ್ತದೆ. ಸೊ ಟೈಮಿಂಗ್ಸ್ ಏನು, ಯಾವ ಟೈಮಲ್ಲಿ ಬರಬೇಕು, ಯಾವ ಥರ ಟೈಮಿಂಗ್ಸ್ ಇದೆ ಸರ್? ಮೇಡಮ್ 5:30 10 ಗಂಟೆ ಇರ್ತದೆ. 10 ಗಂಟೆ ತನಕ. ಸೊ ಪ್ರತಿಯೊಂದು ಸ್ಟಾಲ್ ಕೂಡ ಓಪನ್ ಇರುತ್ತೆ? ಪ್ರತಿಯೊಂದು ಸ್ಟಾಲ್ ಇದೆ, ಮತ್ತು ಫ್ಯಾನ್ಸಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಪಿಕಲ್ಸ್ ಇದೆ, ಮತ್ತು ಹುಡುಗಿರಿಗೆ ಡ್ರೆಸ್ ಆಗಿರ್ಬೋದು, ಎನಿ ಒನ್ ಫುಡ್ ಸ್ಟಾಲ್ಸ್ ಇರ್ತದೆ. ಸರ್ ಬರೀ ವೀಕೆಂಡಲ್ಲಿ ಮಾತ್ರ, ವೀಕ್ ಡೇಸಲ್ಲೂ ಇರುತ್ತೆ ಸರ್? ಮೇಡಮ್ ಎಲ್ಲ ಡೇಸು ಕಂಟಿನ್ಯೂ ಇರ್ತದೆ, 50 ದಿನ ಕಂಟಿನ್ಯೂ ಆಗಿರ್ತದೆ. ಓಕೆ ಸರ್. ಸರ್ ಈಗ ಮಕ್ಕಳು ಈಗ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಪೇರೆಂಟ್ಸಿಗೆ ದೊಡ್ಡ ತಲೆನೋವು, ಟಿವಿ ಮೊಬೈಲ್ ನೋಡ್ತಾರೆ ಅನ್ನೋದು. ಸೊ ನಿಮ್ಮ ಅವತಾರ್ ಎಕ್ಸಿಬಿಷನ್ಗೆ ಬಂದರೆ ಯಾವ ಥರ ಇರುತ್ತೆ, ಮಕ್ಕಳು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ? ಚೆನ್ನಾಗಿರುತ್ತೆ ಮೇಡಮ್. ಮಕ್ಕಳೆಲ್ಲ ಈಗ ಆಲ್ರೆಡಿ 2 ದಿನ ಆಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಎಲ್ಲ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರೆಸ್ಪಾನ್ಸ್ ಬಂದಿದೆ ಮೇಡಮ್. ಆಲ್ರೆಡಿ 5,000 ಪಬ್ಲಿಕ್ ಬಂದಾಯಿತು. ಓಕೆ ಸರ್. ಈಗ ಒಂದು ಕಂಪ್ಲೀಟ್ ಒಂದು ಅಡ್ರೆಸ್ ಹೇಳಿ ಸರ್, ಎಲ್ಲಿಗೆ ಬರಬೇಕು, ಹೇಗೆ ಅಂತ? ಮೇಡಮ್ ಕೆಂಗೇರಿ ಬಸ್ ಸ್ಟಾಪ್ ಹತ್ರನೇ ಇರೋದು ಇದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಟರ್ನವಲ್ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು ಮೇಡಮ್. ಸೊ ನೋಡಿದ್ರಲ್ಲ ಅವತಾರ್ ಎಕ್ಸಿಬಿಷನ್ ಅಲ್ಲಿ ಏನೇನಿರುತ್ತೆ ಅಂತ. ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಏನಾದ್ರು ಎನ್ಕ್ವೈರಿ ಮಾಡಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಇರುತ್ತೆ, ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೋಬಹುದು. ಧನ್ಯವಾದಗಳು.